ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕೆಂತಂದರೆ ಸ್ವಲ್ಪ ಬೆಳಗಿಂದ ಬ್ಯುಸಿ ಇದ್ದೆ. ಇವತ್ತು ನಾನು ಆಲ್ಮೋಸ್ಟ್ ಇವತ್ತಿಂದ ಫ್ರೀ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಥರ ಸ್ಟಿಚಿಂಗ್ ಇಲ್ಲ, ಯಾವ ಥರ ಪೆಂಡಿಂಗ್ ಇತ್ತು ಸೊ ಅದೆಲ್ಲ ಟೋಟ್ಲಿ ಕಂಪ್ಲೀಟಾಗಿ ಮುಗಿಸ್ದೆ. ಸೊ ಯಾವುದೇ ಥರ ಪೆಂಡಿಂಗ್ ಅಂತ ಏನಿಲ್ಲ. ಸೊ ಇವನ್ ಬಂದರೆ ಒಂದು ಎರಡು ಬರ್ಬೋದು ಅಷ್ಟೇ, ಹೇಳಿದವ್ರು ಕೊಟ್ಟರೆ. ಸೊ ಅದನ್ನೇ ಫಿನಿಶ್ ಮಾಡಿದ್ರೆ ಆಯಿತು. ನಾನು 3 ಅವರಿಗೆ 4 ಅವರಿಗೆ 3 4 ಗಂಟೆ ಒಳಗೆ ಒಂದು ಬ್ಲೌಸ್‌ನ ಹೊಲಿತೀನಿ. ಕಟಿಂಗ್ ಮಾಡಕ್ಕೆ 1 ಅವರ್, 1 ಅವರ್ ಬೇಡ ಆ್ಯಕ್ಚುಲಿ. ಸ್ವಲ್ಪ ನಾನು ಇವಾಗ ಕಲ್ತಿರೋದ್ರಿಂದ ಸ್ವಲ್ಪ ನೋಡ್ಬಿಟ್ಟು ಯೋಚನೆ ಮಾಡಿ ಕಟ್ ಮಾಡಬೇಕು. ಒಂದ್ಸಲ ಅಲ್ಲ 10 ಸರಿ ಯೋಚನೆ ಮಾಡಿ ಕಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಬ್ಲೌಸ್‌ನ ಕಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತಗೊಳ್ತೀನಿ. ಸೊ ನಂತರ ಅದನ್ನ ಕಮ್ಮಿನೇ ಆಯಿತು. ನಾನಿವಾಗ ಕಲ್ತಿರೋದ್ರಿಂದ ಆಲ್ಮೋಸ್ಟ್ 1 ಅವರ್ ಅಂತ 1 ಅವರ್ ಮೇಲೆ ತೊಗೊಬೇಕು. ಅದು ನಾನು ಮುಕ್ಕಾಲು ಅವರ್ ತೊಗೊಳ್ತೀನಿ. 2 ಅವರ್ಸ್ ಸಾಕು ನನಗೆ ಒಂದು ಬ್ಲೌಸ್‌ನ ಹೊಲಿಯೋಕ್ಕೆ. ಸೊ ಅದೇ ಯಾವುದೇ ಥರ ಡಿಸೈನ್ ಇಲ್ಲ. ಸೊ ಮಾಮೂಲಿ ಸಾದಾ ಬ್ಲೌಸ್‌ನ ಹೊಲಿಯೋಕ್ಕೆ ನಾನು 2 ಅವರ್ ತೊಗೊಳ್ತೀನಿ. ಅದು ಬಿಟ್ಟರೆ ಸ್ವಲ್ಪ ಡಿಸೈನರ್ ಬ್ಲೌಸ್ ಆಗಿರ್ಬೋದು, ಆಮೇಲೆ ಹ್ಯಾಂಡ್ ವರ್ಕ್ ಆದರೆ ಒಂದು 2 ಡೇಸ್ ಅಂತ ತೊಗೊಳುತ್ತೆ. ಹ್ಯಾಂಡ್ ವರ್ಕು ನನಗೆ ಸ್ವಲ್ಪ ಪೇಷನ್ಸ್ಲಿ ಮಾಡಬೇಕಾಗತ್ತೆ. ಸೊ ಮನೆ ಕೆಲಸ ಬಿಟ್ಕೊಂಡು ಮಾಡೋಕ್ಕಾಗಲ್ಲ. ಮನೆ ಕೆಲಸದ ಜೊತೆನೇ ಮಾಡಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲಾದರೂ ಕಂಪ್ಲೀಟಾಗಿ ಇವತ್ತಿಗೆ ಕ್ಲೋಸ್ ಆಯಿತು. ಎಲ್ಲ ಇವತ್ತೆಲ್ಲ ಕೊಡೋದೆಲ್ಲ ಕೊಟ್ಬಿಟ್ಟೆ. ಸೊ ಯಾವುದೂ ಬ್ಯಾಲೆನ್ಸ್ ಇಲ್ಲ. ಇವತ್ತು ಸ್ವಲ್ಪ ಫ್ರೀ ಆದೆ. ಅದಕ್ಕೋಸ್ಕರ ನೀವು ವ್ಲಾಗೇ ಮಾಡ್ತಿದ್ದದ್ದು. ತುಂಬ ದಿನ ಆಗಿತ್ತು ಇದರ ವ್ಲಾಗ್ ಮಾಡ್ದೇ. ಸೊ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. 2-3 ಡೇಸಿಗೆ ಒಂದು ವೀಡಿಯೋಸ್ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಮಾಡಿದ್ದೇ ಇಲ್ಲ. ದಿನಕ್ಕೊಂದು ವೀಡಿಯೋಸ್ ಆಗ್ತಾ ಇದೆ, ಬಟ್ ಇವಾಗ ಆಗ್ತಾ ಇಲ್ಲ. ಮನೇಲಿ ಸುಮ್ಮನೆ ಖಾಲಿ ಕುತ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಖಾಲಿ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಏನಾರ ಒಂದು ಮಾಡಬೇಕು. ಏನೂ ಇಲ್ದಾಗ ಯೂಟ್ಯೂಬ್ ಮಾಡ್ತೀನಿ, ಏನಾದ್ರು ಇದ್ದರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಆ ಥರ ನನ್ನ ಒಂದು ಮೆಂಟಾಲಿಟಿ. ಸೊ ನಂತರ ಇವತ್ತು ಏನಿಲ್ಲ, ಇವತ್ತು ನಾನು ಯಾಕೋ ತಲೆ ಫುಲ್ ಎಣ್ಣೆ ಹಚ್ಕೋಬೇಕು ಅನ್ನಿಸ್ತು. ಫುಲ್ ಎಣ್ಣೆ ಹಚ್ಕೊಂಡು ಬಾಚ್ಕೊಂಡೆ. ಅದು ನಾನು ಕೂಲಿ ಹಾಕಿಲ್ಲ, ಎತ್ತಿಗಷ್ಟು ಹಚ್ಕೊಂಡೆ. ಯಾಕಂದರೆ ಸಖತ್ತು ಮಿಷಿನ್ ಮೇಲೆ 4-5 ಡೇಸಿಂದ ಬಿಟ್ಟು ಎದ್ದಿಲ್ಲ ಮಿಷನ್ನ. ಪಾಪ ಹಸ್ಬೆಂಡ್ ಮನ್ವಿತಿಗೆ ಎಷ್ಟೋ ಸರಿ ಊಟ ಮಾಡಿಸಿದ್ದಾರೆ 4-5 ಡೇಸಿಂದ. ಎದ್ದು ಮಾಡು ಅದಿದೆ ಏನಿಲ್ಲ. ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿರೋದ್ರಿಂದ ನನಗೆಲ್ಲನೂ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಮಿಷಿನ್ ಮೇಲೆ ಕೂತು ಕೂತು ಸ್ವಲ್ಪ ಹೀಟ್ ಥರ ಆಗಿಬಿಟ್ಟಿತ್ತು. ಅದು ಓವರ್ ಹೀಟೇ ಆ್ಯಕ್ಚುಲಿ ಮಿಷನ್ನು. ಸೊ ಆದ್ರೂ ನಾನು ಮತ್ತೆ ಬಿಡೋಂಗಿಲ್ಲಲ್ಲ. ನಾನು ಒಂದಿನ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೆ, ಯಾಕಂದರೆ ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ. ಬಟ್ ಇತ್ತೀಚೆಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಎಲ್ಲನೂ ಬೇಗನೆ ಕೊಟ್ಟೆ. ಸೊ ಈ ಥರ ಇತ್ತು. ಆಮೇಲೆ ನನಗೆ ಇನ್ನೊಂದು ಇತ್ತೀಚೆಗೆ ಏನೋ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಅದು ಆಗೋ ಥರ ಇದ್ದರೆ ಮಾತ್ರ ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಏನು ಹೇಳ್ಬಿಡ್ಬೇಕಾಗತ್ತೆ. ಅದೇನಂತಂದರೆ ಮನೆಯಿಂದ ಫುಡ್ ಡೆಲಿವರಿ ಕೊಡೋದು, ಅಂದರೆ ಹೋಮ್ ಮೇಡ್ ಫುಡ್ನ ರೆಫರ್ ಮಾಡ್ತಿದ್ದೀನಿ. ಸೊ ಅದೊಂದು ನನ್ನ ಇತ್ತು ಮನಸ್ಸಲ್ಲಿ ತುಂಬ ದಿನದಿಂದ. ಅದು ನನ್ನ ತಂಗಿ ಬೇರೆ ಅದನ್ನು ಸಪೋರ್ಟ್ ಕೊಟ್ಟಳು. ನನ್ನ ಮನೆ ಹತ್ರ ಇರೋ ನನ್ನ ತಂಗಿ ಚಂದ್ರಿಕಾ ಅಂತ. ಸೊ ಅವಳು ಕೂಡ ಸಪೋರ್ಟಿವ್ ಆಗಿ ಮಾಡು, ಒಳ್ಳೇದಾಗತ್ತೆ ನಿನಗೆ ಅಂತ ಹೇಳಿ ತುಂಬಾ, ಅಂದರೆ ನನ್ನ ಫುಡ್ ಅವಳು ಟೇಸ್ಟ್ ಮಾಡಿದ್ದಾಳೆ. ಅಕ್ಕಿ ರೊಟ್ಟಿ ಆಗಿರ್ಬೋದು, ಊರ ಕಡೆ ಮಲ್ನಾಡ್ ಸ್ಟೈಲ್ ಫುಡ್ ಏನಿದೆ ಸೊ ಅದನ್ನು ನಾನು ಮಾಡಬೇಕು ಮನೆಯಲ್ಲೇ. ಆಮೇಲೆ ಅದನ್ನು ಡೆಲಿವರಿ ರೂಪದಲ್ಲಿ ಕಳಿಸ್ಕೊಡೋದು. ಹೋಮ್ ಮೇಡ್ ಫುಡ್ನ ಪ್ರಿಫರ್ ಮಾಡ್ತಿದ್ದೀನಿ. ಫಸ್ಟು ನಾನು ಕಿಚನ್ ಯಾವ ಥರ ಇದೆ ನಂದು, ಆಮೇಲೆ ಹೈಜಿನ್ ಹಾಕಿರಬೇಕು. ಹೈಜಿನಿಗಂತ ಇವಾಗ ಅದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗುತ್ತೆ. ಈ ಥರ ನಾನು ಕಿಚನ್ ಈ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಆಮೇಲೆ ಏನೇನು ಹಾಕಿ ನಾನು ಅಡುಗೆನ ಮಾಡ್ತೀನಿ ಅಂತ ಬಿಟ್ಟು ಅದೊಂದು ವಿಡಿಯೋ ಮಾಡ್ಕೋಬೇಕಾಗುತ್ತೆ. ತುಂಬಾ ಇದೆ, ಯಾವುದೇ ಒಂದು ಸರಳ ಅಲ್ಲ. ಓಕೆನಾ? ಏನೇ ಒಂದು ಮಾಡ್ಬೇಕಂತ ಅಂದ್ರೆ ಅದ್ರಲ್ಲಿ ಕಷ್ಟ ಇದ್ದೇ ಇರುತ್ತೆ. ಇವಾಗ ನಾವು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ಎಡಿಟಿಂಗ್ ಇರ್ಬೋದು, ವಿಡಿಯೋ ಮಾಡ್ಕೊಳ್ಳೋದು, ಎಡಿಟಿಂಗ್ ಅದೆಲ್ಲ ಸುಮಾರು ಇರುತ್ತೆ. ಈಗ ಸ್ಟಿಚ್ ಮಾಡ್ತೀನಿ ಅಂದರೆ ಕುತ್ಕೊಂಡು ಹೊಲಿಯೋದೇ ದೊಡ್ಡ ಕೆಲಸ. ಈಗ ಕಲಿಯೋದು ಬಿಡಿ, ಕಲ್ತು ಬಿಡ್ಬೋದು. ಕುತ್ಕೊಂಡು ಹೊಲಿಯೋದಿದೆಯಲ್ಲ 3-4 ತಾಸು, ಅದರಂಥ ಕಷ್ಟ ಯಾವುದೂ ಅಲ್ಲ. ಅದು ಹೆಣ್ಮಕ್ಳಿಗೆ ಹೊಲ್ದರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಯಾವುದೂ ಕಷ್ಟ ಅಲ್ಲ. ಸೊ ಅದರಲ್ಲಿ ಸ್ವಲ್ಪ ನಾನು ಸರ್ಕಸ್ ಪಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಜನರನ್ನ ಫುಡ್ಡಿಗೆ ಆ ಟೇಸ್ಟು ಅವರಿಗೆ ಹೊಂದಾಣಿಕೆ ಆಗಬೇಕು. ಆಮೇಲೆ ಫಸ್ಟ್ ಯಾರು ನನಗೆ ಫುಡ್ನ ಟೇಸ್ಟ್ ಮಾಡ್ತಾರೆ ಸೊ ಅವ್ರದ್ದು ರಿವ್ಯೂ ಆಗಿರ್ಬೋದು. ಸೊ ಅದೆಲ್ಲ ಮೇನ್ ರೀಸನ್, ಅಂದರೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲ ಆಪ್ಷನ್ಸು. ಸೊ ಅದಕ್ಕೆ ಕೈ ನೋವು ಬಂತು ನನಗೆ. ನನ್ನ ಸ್ಕಾಫ್ ಫೋಲ್ಡಿಂಗ್ ಬೇರೆ ಅದು ಮುರಿದೋಗಿದೆ ಸ್ಟ್ಯಾಂಡು. ಸೊ ಅದಕ್ಕೋಸ್ಕರ ಕೈಲೇ ಇಟ್ಕೊಂಡು ಮಾಡಬೇಕಾಯ್ತು. ಇತ್ತೀಚೆಗಂತೂ ಆ ಸ್ಟ್ಯಾಂಡ್ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಕೈಲೇ ಇಟ್ಕೊಂಡು ಮಾಡಬೇಕು. ಕೈ ಗೊತ್ತಾ ಸ್ವಲ್ಪ ನೋವು ಥರ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ತಾಯಿದ್ದೀನಿ. ಅನಂತರ ಅದು ಟೇಸ್ಟ್ ಅವ್ರಿಗೆ ಇಷ್ಟ ಆಗಬೇಕು, ಅವ್ರ ರಿವ್ಯೂ ಚೆನ್ನಾಗಿರಬೇಕು. ಆನಂತರ ನನಗೆ ಮುಂದೆ ಹೊರೆಯೋಕ್ಕೆ ಆದಷ್ಟು ಸಪೋರ್ಟಿವ್ ಆಗಿರುತ್ತೆ. ಅದಕ್ಕೆ ನಾನು ಫಸ್ಟು ಶಾರ್ಟಲ್ಲೆಲ್ಲ ಹಾಕ್ತಿರ್ತೀನಿ. ಯೂಟ್ಯೂಬ್ ಶಾರ್ಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಂತೂ ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಹೋಮ್ ಮೇಡ್ ಫುಡ್ನ ತುಂಬ ಜನ ರೆಫರ್ ಮಾಡ್ತಿದ್ದಾರೆ. ಸೊ ಅದರಲ್ಲೂ
ವಿತೌಟ್ ಸೋಡಾ ಆಗಿರ್ಬೋದು, ಆಮೇಲೆ ಆಯಿಲ್ ಜಾಸ್ತಿ ಹಾಕದೇ ಇರ್ಬೋದು. ಅಂದರೆ ಹೋಮ್ ಮೇಡ್ ಅಂತ ಅಂದರೆ ಊರ ಕಡೆ ಮಲೆನಾಡು ಸ್ಟೈಲ್ ಅಂತೂ, ಮಲೆನಾಡು ಕಡೆಯವರಂತೂ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ಮನೇಲಿ ಅಮ್ಮನ ಊಟ, ಅಮ್ಮನ ಕೈ ರುಚಿ ಯಾರಿಗೂ ಬರಲ್ಲ. ಸೊ ಆದ್ರೂ ಆ ಟೇಸ್ಟು, ಆ ಥರ ಟೇಸ್ಟು ಇಷ್ಟಪಡೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡಬೇಕಂತ ತುಂಬ ಜನ ಅನ್ಕೊಂಡಿದ್ದು. ಆದರೆ ನನ್ನ ತಂಗಿ ಬೇರೆ ಅದಕ್ಕೆ ಏನು ಹೇಳ್ತಾರೆ, ಪ್ರೋತ್ಸಾಹ ಅಂತ ಹೇಳಿದ್ರೆ ಅದು ತುಂಬಿಟ್ಲು. ನನಗಿನ್ನ ಖುಷಿ ಆಯಿತು ಅದು ಮಾಡ್ಬೇಕಂತ ಹೇಳಿ. ಅದಕ್ಕೆ ಮಾಡ್ಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅದು ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿ ಮುಂಬರೋ ದಿನಗಳಲ್ಲಿ ಹೇಳ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸದ್ಯ ಪ್ಲ್ಯಾನ್ ಇಲ್ಲ, ಯಾಕಂದರೆ ಸ್ವಲ್ಪ ಮನ್ವಿತದ್ದು ಫಂಕ್ಷನ್ ಆಗಿರ್ಬೋದು ಅದೆಲ್ಲ ಮುಗೀಲಿ. ಆನಂತರ ನಾನು ಸ್ಟೇಬಲ್ ಆಗಿ ನಿಂತ್ಕೊಂಡು ಅದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಕೆಲವು ಕಡೆ ಒಂದೊಂದು ಸರಿ ಮಾಡ್ತಾ ಇರೋದು, ಆಮೇಲೆ ಊರ ಕಡೆ ಹೋಗಬೇಕಾಗಿರೋದು, ಅಂದರೆ ಈ ಫಂಕ್ಷನ್ ಆಗಿರ್ಬೋದು, ಯಾವ್ದಾದ್ರು ಮದುವೆ ಆಗಿರ್ಬೋದು, ರಿಲೇಷನ್ಸ್ ಮದುವೆ ಅಂತೂ ಬಿಡೋ ಹಾಗೇ ಇಲ್ಲ. ಎಲ್ಲರದು ಲಾಸ್ಟ್ ಮದುವೆ ಆಗಿದೆ, ಅದಕ್ಕೋಸ್ಕರ ಬಿಡೋ ಆಗಿಲ್ಲ. ಎಲ್ಲರ ಮದುವೆಗೂ ಹೋಗಬೇಕು. ಸೊ ಆ ಟೈಮಲ್ಲಿ ಗ್ಯಾಪ್ ಆಗಿಬಿಟ್ರೆ ಸರಿ ಬರಲ್ಲ. ಸೊ ಅದಕ್ಕೆ ಇದೆಲ್ಲ ಮುಗಿಲಿ, ಆನಂತರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ಏನು ಹೇಳ್ತೀರಾ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗಾದರೂ ಹೋಮ್ ಮೇಡ್ ಫುಡ್ ಪ್ರಿಫರ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಆದಷ್ಟು ಬೇಗ ನಾನು ಸ್ಟಾರ್ಟ್ ಮಾಡ್ತೀನಿ. ಒಳ್ಳೊಳ್ಳೆ ಫುಡ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಬನ್ನಿ. ಹಾಗೆ ನಾನು ನಾಳೆ ಕೂಡ ಈ ವ್ಲಾಗ್ನ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇವತ್ತು ಆಯಿತು, ಟೈಮ್ ಆಯಿತು. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಅದನ್ನೇ ತೋರಿಸ್ತೀನಿ ಬನ್ನಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ. ಆ್ಯಕ್ಚುಲಿ ನಾನು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಜಾಸ್ತಿ ಮಾಡಲ್ಲ. ಓಕೆ ಬನ್ನಿ ತೋರಿಸ್ತೀನಿ. ನೋಡಿ, ಮನೇಲಿ ಯಾವ ಥರ ನಾವು ಮಾಡ್ತೀವಿ, ಸೊ ಅದೇ ಥರ ನಾನು ಇವಾಗ ಹೋಮ್ ಮೇಡ್ ಫುಡ್ನ ಕಳಿಸೋದಾದರೆ ಇದೇ ಥರ ಹೈಜಿನಾಗಿ ಇರುತ್ತೆ. ನಮ್ಮನೆ ನೀವು ಯಾವುದೇ ಬ್ಲಾಗಲ್ಲಿ ನೋಡಿ, ಕಿಚನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಮೇಯ್ನಾಗಿ ಕಸ್ಟಮರ್ಸ್ಗೆ ಹೈಜಿನ್ ಆಗಿದ್ದಾರಾ ಅಂತ ಹೇಳಿ ಮೇಯ್ನಾಗಿ ಬೇಕು. ಅದೇ ಅವರಿಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಈ ಥರ ಮನೆಯಲ್ಲೇ ನಾವು ಈ ಥರ ಅಕ್ಕಿ ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ 2 ಚಟ್ನಿ ಕಳಿಸೋದ್ರಿಂದ ಸಖತ್ ಖುಷಿ ಆಗುತ್ತೆ. ಆಮೇಲೆ ಜೋಳದ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ನನಗೆ ಬರುತ್ತೆ ಆ್ಯಕ್ಚುಲಿ, ಅದನ್ನು ಕೂಡ ನಾವು ಕಳಿಸ್ಬೋದು. ಸೊ ಯಾರೆಲ್ಲ ಇಷ್ಟಪಟ್ಟು ಯಾವ ಫುಡ್ ಬೇಕಂತಾರೆ ಆ ಫುಡ್ನ ನಾನು ಕಳಿಸ್ಬೋದು. ಸೊ ಅದು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ, ಜೋಳದ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದ್ರೂ ಅದನ್ನು ನಾವು ಕಳ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ, ಓಕೆನಾ? ಈ ಥರ ಹಿಟ್ಟನ್ನ ರೆಡಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ತಟ್ಟೋದು. ಆಮೇಲೆ ಮಸಾಲೆ ಅಕ್ಕಿ ರೊಟ್ಟಿ ಆಗಿರ್ಬೋದು, ಪ್ಲೇನ್ ಅಕ್ಕಿ ರೊಟ್ಟಿ. ಸೊ ಬರೀ ಹಿಟ್ಟಲ್ಲೇ ನೀವು ಅಕ್ಕಿ ರೊಟ್ಟಿನ ಮಾಡ್ಬೋದು. ನಾನು ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಳ್ತೀನಿ, ಸ್ವಲ್ಪ ಮಿದು ಬರುತ್ತೆ ಅಕ್ಕಿ ರೊಟ್ಟಿ ಅಂತ ಹೇಳಿಬಿಟ್ಟು. ಇದು ಬಂದು ನಾವು ಯೂಸ್ ಮಾಡುವಂಥ ಅಕ್ಕಿ ಹಿಟ್ಟು. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಈ ಅಕ್ಕಿನ ಚೆನ್ನಾಗಿ 3 ಇಂದ 4 ಸರಿ ತೊಳಿತೀವಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು, ಗರಿ ಅನ್ನಂಗೆ ಒಣಗಿಸ್ಬಿಟ್ಟು ಆನಂತರ ಇದನ್ನು ನಾವು ಗಿರಣಿ ಕೊಡ್ತೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಹಿಟ್ಟು, ಅಂದರೆ ತುಂಬ ಅಂದರೆ ನೈಸಾಗೂ ಇಲ್ಲ, ಈ ಕಡೆ ತುಂಬ ರಫ್ ಆಗೂ ಅಲ್ಲ, ಆ ಥರ ಇದನ್ನು ಗಿರಣಿ ಇಡ್ಸ್ಕೊಂಬರ್ತೀವಿ. ಸೊ ಮನೇಲಿ ಯಾವ ಥರ ನಾವು ಇದನ್ನು ನೀಟಾಗಿ ಕ್ಲೀನಾಗಿ ಅಂದರೆ ಹೈಜಿನಾಗಿ ಮಾಡ್ತೀವಿ, ಸೊ ಅದೇ ಥರ ನಾವಿವಾಗ ನಾನು ಅಕ್ಕಿ ರೊಟ್ಟಿನೇ ನಾನಿವಾಗ ಕಳಿಸ್ತೀನಿ ಅಂತ ಅಂದರೆ ಇದೇ ಹಿಟ್ಟಲ್ಲೇ ಆಗಿರುತ್ತೆ, ಓಕೆನಾ? ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಕ್ಕಿ ಹಿಟ್ಟಾಗಿರ್ಬೋದು, ಮನೇಲಿ ಯಾವುದೇ ಒಂದು ಫುಡ್ ಮಾಡಿದ್ರೂ ತುಂಬ ಹೈಜಿನಾಗಿರುತ್ತೆ. ಸೊ ನಾವು ಇದನ್ನು ರೆಫರ್ ಮಾಡ್ಬೋದು. ನಾನು ಕಾಯಿ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ಅಂದರೆ, ಹಸಿ ಮೆಣಸನ್ನ ತೊಳ್ಕೊಂಡು ಹುರ್ಕೊಳ್ತೀನಿ ಚೆನ್ನಾಗಿ. ಹುರ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ಆ ಖಾರದ ಇದು ಇರುತ್ತಲ್ಲ, ಸೊ ಅದು ಯಾವುದೂ ಇರಲ್ಲ. ಎಣ್ಣೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಬಿಟ್ಕೊಂಡು ಹುರ್ಕೊಬೇಕಾಗತ್ತೆ. ನಂತರ ನಾನು ಬೆಳ್ಳುಳ್ಳಿ ಹೆಸಳನ್ನ ಕೂಡ ಒಂದು 4-5 ಹಾಕ್ಕೊಳ್ತೀನಿ. ಇದನ್ನು ಕೂಡ ಹುರ್ಕೊರೋದ್ರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಓಕೆನಾ? ನಿಮಗೆ ನಾನಿಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ನಮಗೋಸ್ಕರ, ಸೊ ಅದೇ ಥರ ನಿಮಗೂ ಕೂಡ ನಾನು ಮಾಡಿ ಕೊಡ್ತೀನಿ ಬೇಕಾದವ್ರಿಗೆ. ಸೊ ಇದೇ ಥರ ನಾನು ಮಾಡೋದು. ಸೊ ಈ ಹಸಿಮೆಣಸನ್ನ ಯಾರು ಅಷ್ಟೊಂದು ಹುರಿಯಲ್ಲ, ಓಕೆನಾ? ಹಾಗೆ ಹಾಕ್ಬಿಡ್ತಾರೆ ಕೆಲವು ಕಡೆ. ಸೊ ನಮ್ಮ ಕಡೆ ಏನಂತ ಅಂದರೆ ಹಸಿಮೆಣಸನ್ನ ಹುರಿದ್ಬಿಟ್ಟೆ ಯೂಸ್ ಮಾಡೋದು. ಈ ಕಡೆ ಬೆಂಗಳೂರು ಕಡೆ ಇಡ್ಲಿ ದೋಸೆಗೆಲ್ಲ ಹಸಿಮೆಣಸನ್ನ ಹುರಿಯಲ್ಲ, ಹಾಗೇ ಹಾಕ್ತಾರೆ. ಸೊ ಓಕೆನಾ? ಅದು ಟೇಸ್ಟಿಯಾಗಿದ್ರೂ ಬಟ್ ನಮ್ಮ ಕಡೆ ಈ ಥರ ಮಾಡೋದ್ರಿಂದ, ನಮ್ಮ ಕಡೆ ಸ್ಟೈಲು ನಾವು ಫುಡ್ನ ರೆಫರ್ ಮಾಡೋದ್ರಿಂದ ಇದನ್ನೇ ನಾನು ಮಾಡೋದು ಇದೇ ಥರ. ಸೊ ಇದನ್ನ ಲೈಟ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿದು ಎಣ್ಣೆಲಿ ಅಂತಂದರೆ ಲೈಟ್ ಡೀಪ್ ಫ್ರೈ ಮಾಡೋದು ಬೇಡ, ಲೈಟಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಇದನ್ನು ಹುರ್ಕೊಬೇಕು, ಓಕೆ? ಹುರ್ಕೊಂಡು ನೆಕ್ಸ್ಟ್ ಮಾಡೋದು ತೋರಿಸ್ತೀನಿ ನಾನು ಕಾಯಿ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ, ಹಿಟ್ಟು ರೆಡಿ ಇದೆ. ಇದು ಚೆನ್ನಾಗಿ ನಾವು ಮಿದ್ಕೊಂಡು ಮಿಷನಲ್ಲಿ ಮಾಡ್ತೀನಿ ನಾನು. ನೋಡಿ, ತುರ್ಕೊಬೋದು, ಇಲ್ಲಾಂದರೆ ಈ ಥರ ಹೆಚ್ಚಿಟ್ಕೊಂಡು. ಸೊ ಒಂಥರ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ
ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನ ಹಾಕ್ಕೊಳ್ತೀನಿ. ಓಕೆನಾ? ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಇದನ್ನು ಗರಿಗರಿಯಾಗಿ ರುಬ್ಕೊಂಡು ಆನಂತರ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಹುರಿಗಡಲೆ ಹಾಕ್ಕೊಳ್ತೀನಿ, ಯಾಕಂದರೆ ಇದು ತಿಕ್ಕಾಗಿ ಬರಲಿ ಅಂತ. ಸ್ವಲ್ಪನೇ ಹಾಕ್ಕೊಳ್ತೀನಿ, ಆಪ್ಷನಬಲ್ಲು, ಬೇಕಾದ್ರೆ ಹಾಕ್ಬೋದು, ಇಲ್ಲದೇ ಇಲ್ಲ. ಓಕೆನಾ? ಕೆಲವೊಬ್ಬರು ಈ ಕಾಯಿ ಚಟ್ನೀಲಿ ಹಸಿಮೆಣಸಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಕೆಲವೊಬ್ಬರು ಹಸಿಮೆಣಸು ಯೂಸ್ ಮಾಡಲ್ಲ, ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು. ಸೊ ಹಸಿಮೆಣಸೇ ಮೇನ್ ಆಗಿರುತ್ತೆ. ನಮ್ಮ ಹತ್ರ ಯಾವುದೇ ಥರ ನಾನು ಫುಡ್ನ ಪ್ರಿಪೇರ್ ಮಾಡಿದ್ರು ಗ್ಯಾಸ್ಟ್ರಿಕ್ ಏನು ಬರುತ್ತೆ ಆ ಐಟಮ್ ಬೇಡ ಅಂತ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ತೀನಿ. ಓಕೆನಾ? ಅದು ಹಾಕ್ತೇನೆ, ಹಸಿಮೆಣಸು ಹಾಕ್ತೇನೆ, ಯಾವ ಥರ ನಾನು ಅಡುಗೆ ಮಾಡ್ಬೋದು ಸೊ ಅದನ್ನು ಮಾಡಿ ಹಾಕ್ತೀನಿ. ಓಕೆ, ಇದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಂತರ ನೀವು ಉದ್ದಿನಬೇಳೆ, ಸಾಸಿವೆ, ಕರಿಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿ ಆಗುತ್ತೆ ಚಟ್ನಿ. ಈ ಥರ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಆನಂತರ ನೋಡಿ ನಾನು ಹಿಟ್ಟನ್ನ ಈ ಥರ ಮುದ್ದೆ ಥರ ಮಾಡ್ಕೊಂಡಿದ್ದೀನಿ, ಉಳ್ಳೆ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಮಿಷನ್ಗೆ ಪೇಪರಿಗೆ ಹಾಕ್ಬಿಟ್ಟು ಮಿಷನಲ್ಲಿ ಮಾಡ್ತೀನಿ. ಮನೇಲಿ ಮಾಡ್ಕೊಳ್ಳಿದ್ರೆ ಮಿಷನಲ್ಲಿ ಮಾಡ್ತೀನಿ. ನಿಮಗೆ ಕೈ ರೊಟ್ಟಿನೇ ಬೇಕಂತ ಅಂದರೆ ಸಪ್ರೇಟಾಗಿ ಕೈ ರೊಟ್ಟಿ ಕೂಡ ಮಾಡ್ತೀನಿ. ಸೊ ಓಕೆನಾ? ನಾನು ಯಾವ ಥರ ಮಿಷನಲ್ಲಿ ಮಾಡ್ತೀನಿ ಅಂತ ಅಂದರೆ, ಮಿಷನಲ್ಲಿ ಈ ಥರ ಕವರ್ ಇಟ್ಕೊಬೇಕು, ಬಟ್ಟೆಗೆಲ್ಲ ಕವರ್ ಬರುತ್ತಲ್ಲ, ಸೊ ಅದೇ ಥರ ಕವರ್ನ ಇಟ್ಕೊಂಡು ತವಾನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಬೇಕಾಗತ್ತೆ. ಓಕೆ, ತವ ಕಾದ ನಂತರ ಈ ಲಟ್ಸ್ಕೊಂಡಿರ್ತೀನಲ್ವಾ, ಸೊ ನಾನು ಮಿಷನಲ್ಲಿ ಮಾಡ್ಕೊಂಡಿರೋ ರೊಟ್ಟಿನ ನಾನು ತವಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಖಾಲಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ರೊಟ್ಟಿನ. ನಮಗೆ ರೈಸ್ ಏನಾದರೂ ಮಿಕ್ಕಿದರೆ, ಮಧ್ಯಾಹ್ನ ಏನಾದ್ರು ಮಾಡಿರೋದು ಸಂಜೆ ನಾವು ರೊಟ್ಟಿ ಮಾಡ್ಕೊಳ್ತೀವಿ. ನೈಟ್ ಏನಾದ್ರು ಅನ್ನ ಮಿಕ್ಕಿದರೆ ಅದಕ್ಕೆ ನೀರು ಹಾಕಿಟ್ಟು ಬೆಳಗ್ಗೆ ಮಾಡ್ಕೊಳ್ತೀನಿ. ಸೊ ಮನೇಲಾದರೆ ನಾನು ಈ ಥರ ರೊಟ್ಟಿನ ಮಾಡ್ತೀನಿ. ಸೊ ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ಬಂದುಬಿಟ್ಟು ನೀವು ಪಲ್ಯ ಕೂಡ ಮಾಡ್ಬೋದು, ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ ಮಾಡ್ಬೋದು. ಎಲ್ಲ ಪಲ್ಯಗಳು ಈ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಮಾಡ್ಕೊಂಡು ತಿನ್ಬೋದು. ಸೊ ನಾನಿವತ್ತು ತರಕಾರಿ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮಾಡಿಕೊಂಡೆ. ಈ ಥರ ಮಿಷಿನಲ್ಲಿ ಇಟ್ಬಿಟ್ಟು, ತುಂಬ ವರ್ಷದ ಮಿಷಿನ್ ಇದು, ಸುಮಾರು ಒಂದು 5ರಿಂದ 6 ವರ್ಷದ ಮಿಷಿನು. ತಿಂಗಳಿಗೆ ಒಂದ್ಸರಿ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಆರಿಟ್ಟು ಆನಂತರ ಮತ್ತೆ ಎಣ್ಣೆನ ಸ್ಪ್ರಿಂಗ್ಗೆ ಬಿಡಬೇಕು, ಯಾಕಂದರೆ ತಿರುಗ್ಸೋಕ್ಕೆ ಚೆನ್ನಾಗಿರುತ್ತೆ, ಲೂಸ್ ಆಗುತ್ತೆ ತಿರುಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಡಬೇಕಾಗುತ್ತೆ. ಸೊ ಒಂದು 6 ವರ್ಷ ಆಯಿತು ಮಿಷಿನ್ ತೊಗೊಂಡು. ಸೊ ಆದ್ರೂ ಚೆನ್ನಾಗೇ ಇದೆ. ಈ ಮಿಷಿನಲ್ಲಿ ಯಾವ ರೊಟ್ಟಿ ಕೂಡ ಮಾಡ್ಬೋದು, ಎಲ್ಲ ರೊಟ್ಟಿ ಕೂಡ ಮಾಡ್ಬೋದು. ಸೊ ಜೋಳದ ರೊಟ್ಟಿನ ಕೈಯಲ್ಲಿ ಬಡಿದ್ರೆ ಚೆನ್ನಾಗಿರುತ್ತೆ ತೆಳುವಾಗಿ. ಹಾಗೆ ಕೈ ರೊಟ್ಟಿ ಕೂಡ ಮಾಡ್ಬೋದು, ಅಕ್ಕಿ ರೊಟ್ಟಿನ. ಸೊ ನೋಡಿ ಇಷ್ಟು ತೆಳುವಾಗಿ ಬರುತ್ತೆ ನಿಮಗೆ ರೊಟ್ಟಿ. ಸೊ ಇದನ್ನು ಬಿಸಿ ತವದ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ಸಖತ್ತಾಗಿರೋ ಟೇಸ್ಟಿಯಾಗಿರೋ ರೊಟ್ಟಿ ರೆಡಿ ಆಗುತ್ತೆ. ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನೀವು ತುಪ್ಪ ಹಚ್ಕೊಂಡು ಬರೀ ರೊಟ್ಟಿ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದೇ ಥರ ಮನೇಲಿ ಮಾಡ್ಕೊಳ್ಳೋದು. ನಿಮಗೆ ಏನಾದರೂ ನನ್ನ ಯೂಟ್ಯೂಬರ್ಸು ಯಾರಾದರೂ ಬೆಂಗಳೂರು ಸರೌಂಡಿಂಗ್, JP ನಗರ, ಜಯನಗರ ಸರೌಂಡಿಂಗ್ ಇದ್ದರೆ ಸೊ ಅವರು ಕೂಡ ತರಿಸ್ಕೊಂಡು ತಿನ್ಬೋದು. ಓಕೆನಾ? ನಾನು ಡೋನ್ಸು ಅಥವಾ ಮಾಡ್ಬೋದು, ಇಲ್ಲ ಅಂತಂದರೆ ಸಂಜೆ ಟೈಮ್ ಆದರೆ ಹಸ್ಬೆಂಡ್ ಇರ್ತಾರೆ, ಅವರು ಕೂಡ ಕೊಟ್ಟು ಬರ್ತಾರೆ. ಇಲ್ಲ ಅಂತಂದರೆ ನೀವು ಕೂಡ ಬಂದು ನಾವು ಪಿಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಅಡ್ರೆಸ್ಗೆ ಬಂದು. ಸೊ ನೋಡಿ ಚೆನ್ನಾಗಿ ರೆಡಿ ಆಗ್ತಾಯಿದೆ ರೊಟ್ಟಿ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಂಬಿನೇಷನ್ನು ಎಣ್ಗಾಯಿ ಕೂಡ ಮಾಡ್ಕೋಬೋದು. ಎಣ್ಗಾಯಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಎಣ್ಗಾಯಿ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಹೀರೆಕಾಯಿ ಎಣ್ಗಾಯಿ ಆಗಿರ್ಬೋದು, ಆಮೇಲೆ ಬದನೆಕಾಯಿ ಎಣ್ಗಾಯಿ, ಆಮೇಲೆ ಮಿಕ್ಸ್ ವೆಜಿಟೇಬಲ್ಸ್ ಎಣ್ಗಾಯಿ ಮಾಡ್ತೀನಿ. ಸೊ ಎಲ್ಲನೂ ತುಂಬ ಪರ್ಫೆಕ್ಟಾಗಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೊಟ್ಟಿಗೆ. ಸೊ ರೊಟ್ಟಿ ಅಷ್ಟೇ ನಾನು ತೋರಿಸ್ತಾ ಇಲ್ಲ, ಎಲ್ಲ ಯಾವುದು ನಿಮಗೆ ಐಟಮ್ ಬೇಕು ಎಲ್ಲನೂ ಮಾಡಿಕೊಡ್ತೀನಿ. ಸೊ ಹಾಗೆ ಕೆಂಪು ಚಟ್ನಿ ಕೂಡ ಮನೇಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ವಾರಕ್ಕೊಂದ್ಸರಿ ನಾನು ಕೆಂಪು ಚಟ್ನಿ ಮಾಡ್ತಿರ್ತೀನಿ. ಅದನ್ನ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಎಣ್ಣೆಲಿ ಹುರಿದು ಫ್ರಿಜ್ಜಲ್ಲಿಟ್ಟರೆ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಓಕೆನಾ? ಆಮೇಲೆ ನಿಮ್ಗೇನಾದ್ರು ದೋಸೆ ಬೇಕು, ಇಡ್ಲಿ ಬೇಕಂತ ಅಂದರೆ ಒಂದಿನ ಅಥವಾ 2 ದಿನ ಮುಂಚೆ ಹೇಳಿದರೆ ಮನೇಲೆ ನಾನು ಇಡ್ಲಿ, ದೋಸೆ, ಪಡ್ಡನ್ನ ಪ್ರಿಫರ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.